ನರೇಗಾ ಹೆಸರು ಬದಲಾವಣೆಯನ್ನು ವಿರೋಧಿಸಿ ಕಾಂಗ್ರೆಸ್ ಇವತ್ತು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನಲ್ಲಿ ಹಲವೆಡೆ ಈಗ ಟ್ರಾಫಿಕ್ ಜಾಮ್ ಕಾಣಿಸ್ಕೊಂಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ನಾನೀಗ ಸದ್ಯದಲ್ಲಿ ಇದ್ದೀನಿ. ಇಲ್ಲಿನ ದೃಶ್ಯಾವಳಿಗಳನ್ನು ನಿಮಗೆ ತೋರ್ತಾ ಹೋದರೆ ಸಾವಿರಾರು ಜನ ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಡಿ.ಕೆ. ಶಿವಕುಮಾರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮತ್ತು ಬಹುತೇಕ ಸಚಿವರು ಇವತ್ತು ಸದನವನ್ನು ಬಿಟ್ಟು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಸದ್ಯ ಫ್ರೀಡಂ ಪಾರ್ಕ್ ಬಳಿಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಫ್ರೀಡಂ ಪಾರ್ಕ್ ಬಳಿ ರಸ್ತೆ ಎರಡೂ ಬದಿಯಲ್ಲೂ ಜಾಮ್ ಆಗಿದೆ. ಎರಡೂ ಇಕ್ಕೆಲಗಳಲ್ಲೂ ರಸ್ತೆ ಜಾಮ್ ಆಗಿರೋದ್ರಿಂದ ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂಥದ್ದು. ಜಿ ರಾಮ್ಜಿ ಮಸೂದೆಯನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ಹಲವು ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಪ್ರಮುಖರು ಕೂಡ ಭಾಗಿಯಾಗಿದ್ದಾರೆ. ಇನ್ನೊಂದು ಭಾಗದಲ್ಲಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಆಗಿದೆ. ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನೋಡ್ತಾ ಇದ್ದೀರಿ. ಪ್ರತಿಭಟನೆಯಲ್ಲಿ ಭಾಗಿಯಾದ ಹಲವರು ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಏನು ಪ್ರೊಟೆಸ್ಟ್ ಯಾಕಾಗಿ ಭಾಗಿಯಾಗಿದೆ? ಇದು ಮನ್ರೇಗಾ ಕಾರ್ಯಕ್ರಮದ್ದು. ಇವತ್ತು ಕೇಂದ್ರ ಸರ್ಕಾರ ಮನ್ರೇಗಾ ವಿರುದ್ಧ ನಾವು ರಾಜ್ಯ ಸರ್ಕಾರದಿಂದ ಧಿಕ್ಕಾರ ಕೂಗ್ತಾ ಇವತ್ತು ನರೇಂದ್ರ ಮೋದಿ ಸರ್ಕಾರ ಬಡವರ ಮೇಲೆ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಾ ಇದೆ. ಅದರ ವಿರುದ್ಧ ಆಗಿ ಯೂತ್ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನು ಹೆಸರು ಬದಲಾಯಿಸಿದ್ದು ಮತ್ತು ಅದು 40% ನಮ್ಮ ಸರ್ಕಾರ ಅಂತೇಳಿ ಇದೇನು ಇವ್ರು ಮಾಡಕ್ ಹೊಂಟಿದ್ದಾರೆ. ಇವರೆಲ್ಲ ಬಡವರ ಹೊಟ್ಟೆ ಮೇಲೆ ಹೊಡ್ತಿದ್ದಾರೆ ಅಂತೇಳಿ ನಾವು ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಮೊದಲಿಟ್ಟಿದ್ದ ಹೆಸರೇ ವಾಪಸ್ ಇಡಬೇಕು, ಗಾಂಧಿ ಅವರ ಹೆಸರೇ ಇಡಬೇಕು. ಇವತ್ತು ಗಾಂಧೀಜಿಯವ್ರನ್ನ ಅವರು ಮುಗಿಸೋಂಥ ಕೆಲಸ ಮಾಡ್ತಿದ್ರೆ ಅದೇನು ಆಗಲ್ಲ. ಮತ್ತೆ ನಾವು ಅದೇ ಹೆಸರನ್ನ ಇಡೋವರೆಗೆ ನಾವು ಲೋಕಸಭೆವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ನೋಡಿ, ಆಕ್ಚುಲಿ ಬಿಜೆಪಿ ಯಾವಾಗ್ಲೂ ಕಾಂಗ್ರೆಸ್ ಅವರು ಯಾವುದನ್ನು ಹೊಸ ಯೋಜನೆ ತಗೊಂಡ್ ಬರಲ್ಲ. ಓಕೆ, ನಮ್ಮಿರೋ ಕಾಂಗ್ರೆಸ್ ಸರ್ಕಾರ ಯೋಜನೆಯನ್ನೇ ಬದಲಾಯಿಸಕ್ ಪ್ರಯತ್ನ ಮಾಡ್ತಾರೆ. ಮತ್ತೆ ಅವ್ರು ಯಾವಾಗ್ಲೂ ಅಷ್ಟೇ ಗಾಂಧೀಜಿ ವಿರೋಧಿ. ಓಕೆ, ಯಾವಾಗ್ಲೂ ಗಾಂಧೀಜಿ ಹೆಸರು ಇರೋ ಯಾವ ಯೋಜನೆಗೂ ತೆಗಿಬೇಕು ಅಂತ ಹೇಳಿ. ಓಕೆ, ಇದು ಮನ್ರೇಗಾ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಜಿ ರಾಮ್ಜಿ ಅಂತ ಹೇಳಿ ಹೆಸರು ಇಡೋ ನೆಸೆಸಿಟಿ ಇಲ್ಲ ಅಲ್ವಾ? ಅದೇ ಹೆಸರು ಇಟ್ಟು ಇವ್ರ ಯೋಜನೆಗೆ ಬೇರೆ ಚೇಂಜಸ್ ಮಾಡಿ ಹಾಕ್ಬೋದಾಗಿತ್ತು. ಯಾಕೆ ಹೆಸರು ಚೇಂಜ್ ಮಾಡಬೇಕು? ಮೀನ್ಸ್ ಇವರು ದೇಶದ್ರೋಹಿಗಳು ಇವರು. ಓಕೆ, ಅವ್ರು ಗಾಂಧೀಜಿ ವಿರೋಧಿ, ಗಾಂಧೀಜಿ ದ್ರೋಹಿಗಳು. ಅದಕ್ಕೋಸ್ಕರನೇ ಅವರು ಗಾಂಧೀಜಿ ಹೆಸರು ಕಂಪ್ಲೀಟಾಗಿ ತೆಗಿಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ನಮ್ಮ ಗಾಂಧೀಜಿ ಹೆಸರು ನಾವು ಯಾವ ರೀತಿಯಲ್ಲೂ ತೆಗಿಯೋಕ್ಕೆ ಕೊಡಲ್ಲ. ನಾವು ತುಂಬ ಹೋರಾಟ ಮಾಡ್ತೀವಿ, ನಾವು ಇದಕ್ಕೆ ವಿರೋಧಿಸ್ತೀವಿ. ಇವತ್ತೇನೇನು ಕಾರ್ಯಕ್ರಮ ಇದೆ? ಎಲ್ಲೆಲ್ಲಿ ಹೋಗ್ತೀವಿ? ನಾವಿವತ್ತು ನಮ್ಮ ಕ್ಷೇತ್ರ, ನಮ್ಮ MLA ಆಫೀಸಿಂದ ನಾವು ಸ್ಟಾರ್ಟ್ ಮಾಡಿರೋದು. ಓಕೆ, ನಮ್ಮ MLA ಆಫೀಸಿಂದ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ನಾವು ರಾಜಭವನಕ್ಕೆ ನಾವು ಯಾತ್ರೆ ಮಾಡ್ತೀವಿ ಎಲ್ಲರೂ ಸೇರಿ. ನಾವು ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, INTUC, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ನಾವು ಜೊತೆಯಲ್ಲಿ ಬಂದಿದ್ದೀವಿ. MLA ಜೊತೆ ನಾವು ಇದಕ್ಕೆ ವಿರೋಧ ಕಂಪ್ಲೀಟ್ಲಿ ಮಾಡ್ತೀವಿ. ಮತ್ತು ನಾವು ನಮ್ಮ ಸರ್ಕಾರಕ್ಕೆ ನಾವು ಯಾವತ್ತೂ ನಿಂತಿರ್ತೀವಿ ನಮ್ಮ ಸರ್ಕಾರದ ಜೊತೆ. ಇವತ್ತು ಏನು ನಾವು ಆಂದೋಲನವನ್ನು ಕೈಗೊಂಡಿದ್ದೀವಿ, ನಮ್ಮ ಹೈಕಮಾಂಡ್ ಆದ ರಾಹುಲ್ ಗಾಂಧಿ ಅವರ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮುಖಾಂತರ ನಮ್ಮ ಭಾಗ, ನಮ್ಮದು ಪುಲ್ಕೇಶಿ ನಗರ ವಿಧಾನಸಭಾ ಕ್ಷೇತ್ರ, ನಮ್ಮ AC ಶ್ರೀನಿವಾಸ್ MLA ಅವರ ಆದೇಶದ ಮುಖಾಂತರ ನಾವು ಇವತ್ತು ಈ ಆಂದೋಲನಕ್ಕೆ ಪಾಲ್ಗೊಳ್ತಾ ಇದ್ದೀವಿ. ಪುಲ್ಕೇಶಿ ನಗರಿಂದ ಹಿಡಿದು ಇಲ್ಲಿ ಫ್ರೀಡಂ ಪಾರ್ಕ್ವರೆಗೂ ಬಂದಿದ್ದೀವಿ. ಇಲ್ಲಿಂದ ರಾಜ್ಭವನ್ವರೆಗೂ ಹೋಗ್ತೀವಿ. ಯಾಕಂದರೆ ಈಗ BJP ಅವ್ರ ಸವಾಲು ಏನೇನಿದೆ ಅನ್ನೋದು, ಅವರಿಗೆ ಇವಾಗ ಬಡವರು ಹಸಿವಿನ ನಳಿತಾ ಇದ್ದಾರೆ, ಅವ್ರಿಗೆ ನಿವಾರಣೆ ಮಾಡೋದು ಇದಿಲ್ಲ ಅವರಿಗೆ. ಹಾಗೂ ನಿರುದ್ಯೋಗದಿಂದ ಬಳಕ್ತಾ ಇದ್ದಾರೆ ಯುವಕರು, ಅದನ್ನ ನೋಡೋಣ ಅನ್ನೋದಿಲ್ಲ. ಬರೀ ಇವ್ರದ್ದು ಭೇದ ಭಾವ, ಮುಸ್ಲಿಮ್ಸು ಅದು ಇದು ಅಂತ ಹೇಳಿಬಿಟ್ಟು ಭಾರಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನ ನೋಡ್ಬೇಕು. ಅವರು ಜನ ಸಂತೋಷದಿಂದ ಬದುಕಬೇಕು, ಹಸಿವಿಂದ ನಿವಾರಣೆ ಆಗಬೇಕು ಅಂತ ಕಾರ್ಯಕ್ರಮ ಬಿಟ್ಟು ಇವರು ಹಳೆ ನಮ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಪಕ್ಷದವ್ರು ಮಾಡಿದಿರೋ ನರೇಗಾ ಪ್ರೋಗ್ರಾಮನ್ನು ಈಗ ಹೊಸ ಹೆಸರು ಕೊಟ್ಟು ಅದನ್ನ ಅವ್ರ ಕೈಯಲ್ಲಿ ಮಾಡೋಕ್ಕೆ ಬೇರೆ ಹೊಸ ಕೆಲಸಗಳಿಲ್ಲ. ಅದನ್ನು ಹೆಸರು ಬದಲಾವಣೆ ಮಾಡಿಬಿಟ್ಟು ಅವರು ಈ ಮುಖಾಂತರ ಹೆಸರು ಕೊಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಕ್ಷ ವಿರೋಧಿಸುತ್ತಾ ಇವತ್ತು ಈ ಸಂವಿಧಾನನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು ಕಾಂಗ್ರೆಸ್ ಪಕ್ಷ ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಇವತ್ತು ರಾಜಭವನ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇನ್ನೊಬ್ರು ಕೂಡ ನಮ್ಮ ಜೊತೆ ಮಾತಾಡೋಕಿದ್ದಾರೆ. ಸರ್, ಇವತ್ತು ಯಾಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ? ಸರ್, ಅದು ಏನೋ ರೈತರ ಬದಲು ಇದ್ದದ್ದು ಯೋಜನೆ ಗಾಂಧಿದು ಹೆಸರು ತೆಗೆದು ಬೇರೆ ಹೆಸರು ಇಡುವಗೋಸ್ಕರ ಏನೇನೋ BJP ಕುತಂತ್ರ ಮಾಡ್ತಾ ಇದ್ರು. ಅದಕ್ಕೆ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು, ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಬಳಗದವರು, ಲಕ್ಷಾಂತರ ಜನ ಅಲ್ಲ, 1 ಕೋಟಿ ಜನ ನಾವು ಎಲ್ಲ ಇಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ದಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ಇದೆಲ್ಲರ ಕ್ಯಾನ್ಸಲ್ ಮಾಡೋದೇ ಖರೆ ಆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ಏನೇನೋ ಕುತಂತ್ರ ಆದರೆ ಅದಕ್ಕೂ ಕೇಂದ್ರ BJP ಸರ್ಕಾರ, ಭ್ರಷ್ಟ BJP ಸರ್ಕಾರ ಇದ್ದದ್ದು
ಮೋದಿ ಸರ್ಕಾರ. ಇನ್ನು ರಾಜ್ಯಪಾಲು ಮೊನ್ನೆ ಯಾರೋ ಅದು ಸಂವಿಧಾನ ಊದಲ್ದೇನೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ. ಆ ಸಂವಿಧಾನ ಇನ್ನೊಂದು ಭಾಗದಲ್ಲಿ ಪೊಲೀಸರು ಕೂಡ ಪ್ರತಿಭಟನಾಕಾರರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಹಲವು ಭಾಗಗಳಲ್ಲಿ ಇನ್ನು ಒಟ್ಟಾರೆ ಇಡೀ ಏನು ಫ್ರೀಡಂ ಪಾರ್ಕ್ ಆವರಣದಲ್ಲಿ ಜನಜಂಗುಳಿ ಉಂಟಾಗಿದೆ, ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ವಿ ರಾಮ್ಜಿ ಮಸೂದೆಯನ್ನು ಹೆಸರನ್ನು ಬದಲಾಯಿಸಿದ್ದಾರೆ. ಇದರ ವಿರುದ್ಧ ಈ ಹೋರಾಟ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಜಗದೀಶ್, ಸುಮನ್ ಟಿವಿ, ಬೆಂಗಳೂರು.